ಹೆಲೋ ನಮಸ್ಕಾರ. ಇದು ನಾನು ನಿಮ್ಮ ದೀಪಿಕಾ ಕನಕಾಪುರ್. ಶುಭ ಮುಂಜಾನೆ ಎಲ್ರಿಗೂ. ಮಾಡಿ ಮಾಡಿ ಕೆಟ್ಟರು ಮನವಿಲ್ಲದೆ, ನೀಡಿ ನೀಡಿ ಕೆಟ್ಟರು ನಿಜವಿಲ್ಲದೆ, ಮಾಡುವ ನೀಡುವ ನಿಜಗುಣವುಳ್ಳಡೆ ಕೂಡಿಕೊಂಬ ನಮ್ಮ ಕೂಡಲ ಸಂಗಮ ದೇವ. ಇವತ್ತು ನಾನು ರೆಡಿ ಆಗ್ತಿದ್ದೀನಿ. ಇವತ್ತು ನಾನು ಒಂದು ಪಿಂಕ್ ಕಲರ್ ಕುರ್ತಾ ಹಾಕ್ಕೊಂಡು ಆಚೆ ಹೋಗ್ತಿದ್ದೀನಿ. ಬನ್ನಿ ನನ್ನ ಜೊತೆ ರೆಡಿಯಾಗಿ. ನಾನು ಮೊದಲು ಕುರ್ತಾನ ಓಪನ್ ಮಾಡಿ ತೋರಿಸ್ತಿದ್ದೀನಿ. ನೋಡಿ, ತುಂಬ ಚೆನ್ನಾಗಿದೆ. ಈ ಕುರ್ತಾನ ನಾನು ಮಲ್ಲೇಶ್ವರಮಲ್ಲಿ ತೊಗೊಂಡಿದ್ದೆ. ಟಡಾನ್! ಇದು ನಾನು ಹಾಕೊಳ್ತಿದ್ದೀನಿ ಮಾಯ್ಶ್ಚರೈಸರ್ ನಿವ್ಯಾದು. ಇವಾಗ ಮುಖದ ಮೇಲೆ ಹಚ್ಚುವ ಸಮಯ. ಮುಖದ ಮೇಲೆ ಚೆನ್ನಾಗಿ ಹಚ್ಕೊಂಡು ಅದನ್ನು ಬ್ಲೆಂಡ್ ಮಾಡಬೇಕು. ನಂದು ಪ್ರೀವಿಯಸ್ ಏನು ವಿಡಿಯೋ ಇತ್ತು, ಫಸ್ಟ್ ವಿಡಿಯೋ, ಅದರಲ್ಲಿ ನಂಗೆ ತುಂಬ ನಾಲೆಜ್ ಇರಲಿಲ್ಲ. ಎಡಿಟಿಂಗ್ ಆಗಲಿ, ಸೌಂಡ್ ಕ್ವಾಲಿಟಿ ಆಗಲಿ, ಮತ್ತು ವಿಡಿಯೋ ಕ್ವಾಲಿಟಿ ಆಗಲಿ. ನೆಕ್ಸ್ಟ್ ವಿಡಿಯೋಲ್ಲಿ ಈ ವಿಡಿಯೋಲಿ ನಾನು ಸ್ವಲ್ಪ ಇಂಪ್ರೂವ್ ಮಾಡ್ಕೊಂಡಿದ್ದೀನಿ. ಇನ್ನು ಮುಂಬರೋ ವೀಡಿಯೋಸಲ್ಲೆಲ್ಲ ನಾನು ತುಂಬ ಇಂಪ್ರೂವ್ ಮಾಡ್ಕೋತೀನಿ ಅಂತ ನಿಮಗೆ ಪ್ರಾಮಿಸ್ ಮಾಡ್ತೀನಿ. ಮತ್ತು ನಿಮಗೆ ಎಂಟರ್ಟೈನ್ಮೆಂಟ್ ಮಾಡೋ ಯಾವ ಚಾನ್ಸು ನಾನು ಬಿಡಲ್ಲ. ಎಲ್ರೂ ಎಂಟರ್ಟೈನ್ಮೆಂಟ್ ಮಾಡ್ತೀನಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇದು ನಾನು ನಿಮ್ಮ ದೀಪಿಕಾ ಕನಕಾಪುರ್. ಇವಾಗ ನೋಡಿ, ನನ್ನ ಫೇಸ್ ಮೇಲೆ ಫುಲ್ ಗ್ಲೋ ಬಂದುಬಿಟ್ಟಿದೆ. ನಿವ್ಯಾನಿಂದ ಅದು ಆ್ಯಕ್ಚುಲಿ ಬಾಡಿ ಲೋಷನ್ನು ಚೆನ್ನಾಗಿರುತ್ತೆ. ನನ್ನ ಕೂದಲು ಅಡ್ಡ ಬರ್ತಿತ್ತು. ನಾನು ಇವಾಗ ಕ್ಲಿಪ್ ಹಾಕ್ಕೊಳ್ತಿದ್ದೀನಿ. ಈ ಕಡೆ ಒಂದು, ಆ ಕಡೆ ಒಂದು, 2 ಕ್ಲಿಪ್ಸ್ ಹಾಕ್ಕೊಂಡು ಇವಾಗ ಪರ್ಫೆಕ್ಟ್. ಇವಾಗ ನೆಕ್ಸ್ಟ್ ಏನು ಮಾಡ್ತೀನಿ ಅಂತ ಅಂದರೆ, ನಾನು ಇನ್ನೊಂದು ಪ್ರಾಡಕ್ಟ್ನ ಅಪ್ಲೈ ಮಾಡೋ ಸಮಯ. ಇವಾಗ ನಾನು ಇದು ಪೌಂಡ್ಸ್ ಕ್ರೀಮ್ನ ಹಾಕ್ಕೊಳ್ತಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಪೌಂಡ್ಸ್ ಕ್ರೀಮು. ಮೊದಲೆಲ್ಲ ನಾನು ಇದೆಲ್ಲ ಗೊತ್ತಿರಲಿಲ್ಲ. ಇವಾಗಲೇ ಯೂಸ್ ಮಾಡ್ತಿರೋದು. ನನಗೆ ಮೇಕಪ್ ಬಗ್ಗೆ ಅಷ್ಟು ನಾಲೆಜ್ ಇಲ್ಲ. ಇರೋ ನಾಲೆಜಲ್ಲೇ ಓಕೆ, ಸ್ವಲ್ಪ ಚೆನ್ನಾಗಿ ರೆಡಿ ಆಗ್ತೀನಿ. ಅಷ್ಟು ಪ್ರೊಫೆಷ್ನಲ್ ಆಗಿ ಬರಲ್ಲ ಮೇಕಪ್ ಮಾಡ್ಕೊಳ್ಳೋಕ್ಕೆ. ಅಷ್ಟಕ್ಕಷ್ಟೇ ಬರುತ್ತೆ, ಅಷ್ಟರಲ್ಲೇ ರೆಡಿ ಆಗ್ತೀನಿ. ಚೆನ್ನಾಗಿ ಇದು ಪೌಂಡ್ಸ್ ಕ್ರೀಮ್ನ ಹಚ್ಕೊಳ್ತಿದ್ದೀನಿ. ಫ್ರೆಂಡ್ಸ್, ಹೇಳಿದ್ನಲ್ಲ, ನಾನು ಇಂಪ್ರೂವ್ ಮಾಡ್ಕೊಳ್ತೀನಿ. ನಾನು ಹೋದ ಸಲ ಎಲ್ಲ ಕಮೆಂಟ್ಸ್ ನೋಡಿದೆ, ತುಂಬ ಖುಷಿ ಆಯಿತು. ಆ್ಯಕ್ಚುಲಿ ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ. ಹೀಗೆ ಸಪೋರ್ಟ್ ಮಾಡಿ. ಇವಾಗ ನಾನು ಹಾಕ್ಕೊಳ್ತಿದ್ದೀನಿ, ಕ್ರೀಮ್ ಹಾಕ್ಕೊಳ್ತಿದ್ದೀನಿ. ಕ್ರೀಮ್ ಹಚ್ಚುವ ಸಮಯ. ಮೊದಲು ಕೈ ಮೇಲೆ ಹಾಕ್ಕೊಂಡು ನೆನಪೋಯಿತು, ಬ್ಲೆಂಡರ್ ತಗೊಂಡು ಬಂದೆ. ಬ್ಲೆಂಡರಿಂದ ಮೊದಲು ಬ್ಲೆಂಡರ್ನ ನೀರಲ್ಲಿ ಚೆಂದ ಅದನ್ನು ನೀರಲ್ಲಿ ನೆನೆಸಿ ಅದಾದಮೇಲೆ ಬ್ಲೆಂಡ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿದಾಗುತ್ತೆ. ನಂಗೆ ಡಾರ್ಕ್ ಸರ್ಕಲ್ಸ್ ಜಾಸ್ತಿ ಇರುವುದರಿಂದ ನಾನು ಕಣ್ಣ ಹತ್ರ ಜಾಸ್ತಿ ಹಚ್ಕೊಳ್ತೀನಿ. ಯಾವುದೇ ಕ್ರೀಮ್ ಆಗಲಿ, ಏನೇ ಆಗಲಿ. ಡಾರ್ಕ್ ಸರ್ಕಲ್ಸಿಗೆ ಏನಾದರೂ ಒಂದು ನಿಮ್ಮ ಹತ್ರ ಸಜೆಷನ್ ಇದ್ದರೆ ನಂಗೆ ಕಮೆಂಟಲ್ಲಿ ತಿಳಿಸಿ. ಆ್ಯಕ್ಚುಲಿ ನಂಗೆ ತುಂಬ ಡಾರ್ಕ್ ಸರ್ಕಲ್ಸ್ ಇದೆ. ಇವಾಗ ನಾನು ಪೌಡರ್ನ ಹಾಕ್ಕೊಳ್ತಿದ್ದೀನಿ, ಕಿಸ್ ಬ್ಯೂಟಿದು ಫೌಂಡೇಶನ್ ಪೌಡರು. ಇವಾಗ ಮುಖದ ಮೇಲೆ ಚೆಂದ ಎಲ್ಲೆಲ್ಲಿ ನನಗೆ ಬ್ಲ್ಯಾಕ್ ಇದೆ ಅಲ್ಲೆಲ್ಲ ಚೆಂದ ಹಾಕ್ಕೊಂಡಿರ್ತಿದ್ದೀನಿ. ಆಮೇಲೆ ಕೈಯಿಂದ ಆದಷ್ಟು ಚೆಂದ ಬ್ಲೆಂಡ್ ಯಾವುದರಿಂದನೂ ಆಗಲ್ಲ. ಇವಾಗ ಮಸ್ಕಾರ ಹಾಕ್ಕೊಳ್ಳೋ ಸಮಯ. ಇವಾಗ ಮಸ್ಕಾರನ ಓಪನ್ ಮಾಡಿ ಇವಾಗ ಬಂತು. ಇವಾಗ ಸಣ್ಣದಾಗಿ ಹಚ್ಕೊಳ್ತಾ ಇದ್ದೀನಿ. ತುಂಬ ಕೇರ್ಫುಲ್ಲಾಗಿ ಹಚ್ಕೋಬೇಕು. ಬಾಯ್ಸಿಗೆ ಗೊತ್ತಾಗಲ್ಲ, ಗರ್ಲ್ಸ್ ಪ್ರಾಬ್ಲಮ್ ಇದು. ಸ್ವಲ್ಪ ಮಿಸ್ ಆದರೆ ಎಲ್ಲನೂ ವೇಸ್ಟ್. ಈಗ ನಂದು ಐಬ್ರೋಸ್ನ ಶೇಪ್ ಮಾಡೋ ಸಮಯ. ನಾನು ಐಬ್ರೋನ ಶೇಪ್ ಮಾಡ್ಕೊಳ್ತಿದ್ದೀನಿ. ನಾನು ಯಾವಾಗಲೂ ಐಬ್ರೋ ಪೆನ್ಸಿಲಿಂದನೇ ಐಬ್ರೋಸ್ನ ಶೇಪ್ ಮಾಡ್ಕೊಳ್ಳೋದು. ಇವಾಗ ನಂದೇನೋ ಕ್ಯಾಮ್ರಾ ಇದು ಆಯಿತು, ಚೆನ್ನಾಗಿ ಮಾಡ್ಕೊಂಡೆ. ನಾನು ಐಲೈನರ್ ಹಾಕ್ಕೊಳ್ಳೋ ಕ್ಲಿಪ್ಸು ಮಿಸ್ ಆಯಿತು ಅಂತ ಬೇಜಾರಾಗಿದ್ದೆ. ಮತ್ತು ಗಾಳಿ ಹೊಡ್ಕೊಂಡು ಕೂತೆ. ಇವಾಗ ಲಿಪ್ಸ್ಟಿಕ್ ಹಾಕ್ಕೊಳ್ಬೇಕು ಅಂದ್ಕೊಂಡಿದ್ದೆ. ಮೊದಲು ಲಿಪ್ ಬಾಮ್ ಹಾಕ್ಕೋಬೇಕು ಅಂತ ಇವಾಗ ನೆನ್ಪು ಬಂತು. ಲಿಪ್ ಬಾಮ್ ಇವಾಗ ತೊಗೊಂಡು ಹಾಕ್ಕೊಂಡು ಅದಾದಮೇಲೆ ಲಿಪ್ಸ್ಟಿಕ್ ಹಾಕ್ಕೊಳ್ಳೋಣ ಅಂತ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಮೊದಲು ಚೆನ್ನಾಗಿ ಲಿಪ್ ಬಾಮ್ನ ಹಾಕಿ ಅದಾದಮೇಲೆ ಅದ್ರ ಮೇಲೆ ಲಿಪ್ಸ್ಟಿಕ್ನ ಹಾಕ್ಕೊಳ್ಬೇಕು. ನನ್ನ ಲಿಪ್ಸ್ ಎಷ್ಟು ಚೆಂದ ಗ್ಲೋ ಆಗ್ತಿದೆ. ಇದ್ರ ಮೇಲೆ ನಾನು ಲಿಪ್ಸ್ಟಿಕ್ ಅಪ್ಲೈ ಮಾಡ್ತಾಯಿದ್ದೀನಿ. ನನ್ನ ಫೇಸ್ ಅಷ್ಟೇ ಗ್ಲೋ ಮಾಡ್ತಿದೆ ನನ್ನ ಲಿಪ್ಸು. ಇದು ಮ್ಯಾಟ್ ಲಿಪ್ಸ್ಟಿಕ್ಕು. ಚೆನ್ನಾಗಿ ಹಾಕ್ಕೊಳ್ತಿದ್ದೀನಿ. ನನ್ನ ಹತ್ರ ಅಷ್ಟೊಂದು ಚೆನ್ನಾಗಿ ಮಾಡ್ಕೊಳಕ್ಕೆ ಇನ್ನೂ ಏನೂ ಇಲ್ಲ. ಎಲ್ಲ ಪ್ರಾಡಕ್ಟ್ಸ್ ತೊಗೋಬೇಕು. ಇವಾಗ ಇದ್ದದ್ರಲ್ಲಿ ಅಡ್ಜಸ್ಟ್ ಮಾಡಿ ರೆಡಿ ಆಗ್ತಿದ್ದೀನಿ. ಇವಾಗ ನಂದೊಂದು ಚಿಕ್ಕ ಸೀಕ್ರೆಟ್ ಏನು ಅಂದರೆ ಮಚ್ಚೆ. ಆ್ಯಕ್ಚುಲಿ ನಮ್ಮ ಕಾಲೇಜಸಲ್ಲಿ, ನನ್ನ ಫ್ಯಾಮ್ಲಿಯಲ್ಲಿ ಎಲ್ಲರೂ ಇದು ನಂಗೆ ನಿಜವಾಗ್ಲೂ ಇದೆ ಅಂದ್ಕೊಳ್ತಾರೆ. ಬಟ್ ಇದು ಆ್ಯಕ್ಚುಲಿ ನಾನು ಇಟ್ಕೊಳ್ಳೋದು. ಈ ವಿಡಿಯೋಲ್ಲೇ ಇದನ್ನು ನನ್ನ ಸೀಕ್ರೆಟ್ನ ನಾನು ಬಿಟ್ಕೊಟ್ಟಿರೋದು. ಇವಾಗ ನನ್ನ ಲುಕ್ ಕಂಪ್ಲೀಟ್ ಆಯಿತು ಫೇಸ್ದು. ಓ ಮೈ ಗಾಡ್, ನೋಡಿ, ನಾನು ಹೇಳಿರಲಿಲ್ವಾ,
ಇಲ್ಲಿ ನನ್ನ ಕಣ್ಣ ಮೇಲೆ ಇದು ಹತ್ತಿತ್ತು, ಅದನ್ನು ಕ್ಲೀನ್ ಮಾಡಿಕೊಂಡು ಇವಾಗ ಬೊಟ್ಟು ಇಟ್ಕೊಳ್ಳೋ ಸಮಯ. ನೋಡಿ, ಯಾವುದೇ ಒಂದು ಟ್ರೆಡಿಷ್ನಲ್ ವೇರ್ ಇದ್ದರೆ ವಿತೌಟ್ ಬಿಂದಿ ಅದು ಇನ್ಕಂಪ್ಲೀಟ್. ಬಿಂದಿ ಇಲ್ಲದೇ ಡ್ರೆಸ್ ಫುಲ್ ಇನ್ಕಂಪ್ಲೀಟ್ ಆಗುತ್ತೆ. ಸೊ ಎಷ್ಟು ಚೆಂದ ಕಾಣಿಸ್ತಿದ್ದೀನಲ್ಲ. ನಾನು ಕ್ಯೂಟ್ ಇದ್ದರೆ ಪ್ಲೀಸ್ ಕಮೆಂಟ್ ಮಾಡಿ, ಕಮೆಂಟ್ ಸೆಕ್ಷನಲ್ಲಿ ಕ್ಯೂಟ್ ಇದ್ದೀನ ಇಲ್ವಾ, ಚೆನ್ನಾಗಿದ್ದೀನ ಇಲ್ವಾ, ಮತ್ತು ಸಜೆಸ್ಟ್ ಮಾಡಿ. ಇವಾಗ ಹೇರ್ ಸ್ಟೈಲ್ ಮಾಡೋ ಸಮಯ, ಬೇಗ 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 ಹೇರ್ ಸ್ಟೈಲ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದು ನನ್ನ ಸಿಂಪಲ್ ಹೇರ್ ಸ್ಟೈಲು, ಸಿಂಪಲಾಗಿ ರೆಡಿಯಾಗಿದ್ದೀನಿ ಆಚೆ ಹೋಗೋಕ್ಕೆ. ಫುಲ್ ಸಮ್ಮರ್ ಅಲ್ವಾ, ಬ್ಲ್ಯಾಕ್ ಹಾಕ್ಕೊಳ್ಬೇಕು ಅಂದ್ಕೊಂಡಿದ್ದೆ. ಈ ಸಮ್ಮರಲ್ಲಿ ಬ್ಲ್ಯಾಕ್ ಹಾಕೊಂಡ್ರೆ ಅಷ್ಟೇ, ಅದಕ್ಕೆ ಪಿಂಕ್ ಕಲರ್ ಹಾಕ್ಕೊಂಡು ಹೋಗ್ತಿದ್ದೀನಿ. ಸೊ ಹೇರ್ ಸ್ಟೈಲ್ ಬೇಗ ಬೇಗ. ಸೊ ಫ್ರೆಂಡ್ಸ್, ಹಿಂಗೆ ನನಗೆ ಸಪೋರ್ಟ್ ಮಾಡಿ. ಮುಂದಿನ ವೀಡಿಯೋ ಇದ್ರದ್ದು ಪಾರ್ಟ್ 2 ಮಾಡಿದ್ದೀನಿ. ನಾನು ಆಚೆ ಹೋಗ್ತಿದ್ದೀನಿ ಅಂದನಲ್ಲ, ಅಲ್ಲಿಗೆ ಹೋಗ್ತಿದ್ದೀನಿ ಏನು ಅನ್ನೋದನ್ನ ವೀಡಿಯೋ ಮಾಡಿದ್ದೀನಿ. ನಿಮ್ಗೆ ನೋಡೋ ಇಂಟ್ರೆಸ್ಟ್ ಇದ್ದರೆ ನಂಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿದರೆ ಪಾರ್ಟ್ 2 ಇದ್ರದ್ದು ಪಾರ್ಟ್ 2 ವೀಡಿಯೋ ಬರೋದ್ರಲ್ಲಿದೆ. ಆದಷ್ಟು ಬೇಗ ಇದ್ರ ಪಾರ್ಟ್ 2 ವೀಡಿಯೋನು ನಾನು ಇದು ಪೋಸ್ಟ್ ಮಾಡ್ತೀನಿ. ಸೊ ನಂದೊಂದು ಚಿಕ್ಕ ಫ್ಯಾಮ್ಲಿ ಆಗಿದೆ ಇವಾಗ. ಎಷ್ಟೇ ಜನ ಇರಲಿ ನಂಗೆ ಖುಷಿ. ನನ್ನ ಫಸ್ಟ್ ವೀಡಿಯೋಕ್ಕೆ ಎಷ್ಟೇ ವ್ಯೂಸ್ ಬರಲಿ, ಎಷ್ಟೇ ಸಬ್ಸ್ಕ್ರೈಬರ್ಸ್ ಬಂದಿದ್ದೀರಾ, ನಂಗೆ ತುಂಬ ಖುಷಿ. ನಂದೊಂದು ಚಿಕ್ಕ ಫ್ಯಾಮ್ಲಿ. ಇವಾಗ ನಾನು ಬ್ಯಾಗ್ ಪ್ಯಾಕ್ ಮಾಡ್ಕೊಳ್ತಿದ್ದೀನಿ. ಬ್ಯಾಗಲ್ಲಿ ಸಮ್ಮರ್ ಅಲ್ವಾ, ಸೊ ಅದಕ್ಕೊಂದು ವಾಟ್ರ್ ಬಾಟಲ್ ಇಟ್ಕೋಬೇಕು. ಸೊ ಇವಾಗ ವಾಟ್ರ್ ಬಾಟಲ್ ಇಟ್ಕೊಳ್ಳೋ ಸಮಯ. ವಾಟ್ರ್ ಬಾಟಲ್ ಇಟ್ಕೊಳ್ತಿದ್ದೀನಿ. ಸೊ ಬಾಯ್ ಫ್ರೆಂಡ್ಸ್, ಇಲ್ಲಿಗೆ ನನ್ನ ವೀಡಿಯೋನ ಮುಗಿಸೋ ಸಮಯ. ಪಾರ್ಟ್ 2 ಕಮ್ಮಿಂಗ್ ಸೂನ್. ನಾನು ಅದನ್ನು ಅಪ್ಲೋಡ್ ಮಾಡ್ತೀನಿ. ಸೊ ನೀವು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ನ ಕ್ಲಿಕ್ ಮಾಡಿದರೆ ನೀವು ನನ್ನ ವೀಡಿಯೋಸ್ನ ಯಾವಾಗಲೂ ನೋಡ್ಬೋದು, ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಬಾಯ್.